ಹಲೋ ಮೈ ಗೈಸ್, ವೆಲ್ಕಮ್ ಟು ಅವರ್ ವಿಡಿಯೋ. ಇವತ್ತಿನ ವಿಡಿಯೋದಲ್ಲಿ ಕರ್ನಾಟಕದಲ್ಲಿ ಪುತ್ತೂರು ತಾಲೂಕಿನಲ್ಲಿರುವಂತಹ ಬಿಟ್ಲ ಗುಡದಲ್ಲಿ ನಡೆಯುತ್ತಿರುವಂತಹ ಮುತ್ತಾಲಿಮ್ಸ್ಗಳ ಪ್ರೋಗ್ರಾಮ್ ಅಲ್ ಮುರಾಫಿಕಾ 4.0 ಇದನ್ನು ನಾನು ನಿಮಗೆ ಈ ವಿಡಿಯೋ ಮುಖಾಂತರ ತೋರಿಸ್ತೀನಿ. ಕಲಿಯುತ್ತಿರುವಂತಹ ಸ್ಟೂಡೆಂಟ್ಸ್ಗಳು ಮಾಡಿರುವಂತಹ ಕುರಾನ್ ಎಕ್ಸ್ಪೋ ಅನ್ನು ನಿಮಗೆ ನಾನು ಈ ವಿಡಿಯೋ ಮುಖಾಂತರ ತೋರಿಸ್ತಾ ಇದ್ದೇನೆ. ಬನ್ನಿ, ಇಲ್ಲಿ ನೀವು ಕಾಣಬಹುದು ಕುರಾನ್ ಎಕ್ಸ್ಪೋ ಎಷ್ಟು ಚಂದವಾಗಿ ಮಾಡಿದ್ದಾರೆ ಅಂದ್ರೆ ಅದ್ಭುತವಾಗಿ ಮಾಡಿದ್ದಾರೆ. ಇದರ ಒಳಗಡೆ ತುಂಬಾ ಆಕ್ಟಿವಿಟೀಸ್ಗಳಿದೆ, ನಾನು ನಿಮಗೆ ತೋರಿಸ್ತೀನಿ. ಇದು ಎಲ್ಲ ನೀವು ಮಾಡಿದಂತ ಆಕ್ಟಿವಿಟೀಸ್ ಒಂದು ಎಕ್ಸ್ಪ್ಲೈನ್ ಮಾಡ್ಬೋದಾ? ಇದೀಗ ಹಗಲು ರಾತ್ರಿ ಅಂತ ತೋರಿಸುವ ಒಂದು ಪ್ರಾಜೆಕ್ಟ್. ಇದು ಸೂರ್ಯ, ಇದು ಭೂಮಿ ಸುತ್ತಾ ಇರ್ತದೆ. ಸೂರ್ಯನ ಕಿರಣ ಭೂಮಿಗೆ ತಗ್ಗಿದಾಗ ಈ ಭಾಗ ಫುಲ್ಲು ಬೆಳಿಗ್ಗೆ ಆಗ್ತದೆ, ಈ ಭಾಗ ಫುಲ್ಲು ರಾತ್ರಿ ಆಗ್ತದೆ. ಹಾಗೆ ಭೂಮಿ ಒಂದು ತಿರುಗುವಾಗ 1 ವರ್ಷ ಆಗ್ತದೆ. ಹಾಗೆ ಇಲ್ಲೊಂದು ಊರುಂಟು ಸೌತ್ ಪೋಲ್, ಅದಕ್ಕೆ ಸೂರ್ಯ ಕಿರಣ ಸ್ವಲ್ಪ ತಾಗೋದು, ಆಗ 6 ತಿಂಗಳಿಗೆ ಒಮ್ಮೆ ಬೆಳಗ್ಗೆ ಬರುತ್ತೆ. ನೆಕ್ಸ್ಟ್ ಇದು ಸೂರ್ಯಗ್ರಹಣ ಹೇಗೆ ಆಗೋದು, ಭೂಮಿ ಸುತ್ತಾ ಇರ್ತದೆ, ಅದರ ಜೊತೆಗೆ ಚಂದ್ರನ ಸುತ್ತದೆ. ಸೂರ್ಯ ಮತ್ತೆ ಭೂಮಿ ನಡುವೆ ಚಂದ್ರ ಬಂದಾಗ ಈ ಭೂಮಿಯನ್ನು ಚಂದ್ರ ಕವರ್ ಮಾಡ್ತದೆ, ಆಗ ಫುಲ್ಲು ಇಲ್ಲಿ ಕತ್ತಲಾದಾಗ ಸೂರ್ಯಗ್ರಹಣ ಆಗುದು. ನೆಕ್ಸ್ಟ್ ಇದೇನೆಂದ್ರೆ ಇದು ಈಗ ಭೂಮಿ ಸುತ್ತ ಅಲ್ಲದ್ರೆ ಚಂದ್ರನ ಸುತ್ತ ಸೂರ್ಯನ ಸುತ್ತ ಭೂಮಿ ಸುತ್ತಾ ಇರ್ತದೆ. ಆಗ ಅದ್ರ ಜೊತೆಗೆ ಸ್ಯಾಟಲೈಟ್ ಸುತ್ತುವಾಗ ಈ ಸ್ಯಾಟಲೈಟ್ ನಮಗೆ ಡಾಟಾ ಮತ್ತೆ ಮೊಬೈಲ್ ಎಲ್ಲ ಕನೆಕ್ಟ್ ಮಾಡಿ ಇದರಿಂದ ಇದು ಈಗ ಸುತ್ತುವಾಗ ಇದು ಸುತ್ತಾ ಇರ್ತದೆ. ನೆಕ್ಸ್ಟ್ ಬರ್ತದೆ ಲೇಯರ್ಸ್ ಆಫ್ ಅರ್ತ್, ಭೂಮಿಯ ಒಳಭಾಗ. ಇದಿರುವ ನಾವಿರುವ ಭಾಗ, ಇದರ ಒಳಗೆ ಮಣ್ಣು ಕಲ್ಲು ನೀರು ಈ ಭಾಗದಲ್ಲಿ ಇರುವುದು. ಇದಾಗಿದೆ ನಾವು ಕಬ್ಬಿನ ಚಿನ್ನ ಎಲ್ಲ ಸಿಗುದು ಇದರ ಭಾಗ. ಈ ಅಡಿಕೆ ಹೋಗುದಿಲ್ಲ, ಯಾವುದೋ ಒಂದು ಐಟಮ್ ಹೋಗುದು, ಬೆಂಕಿ ಅಗ್ನಿ ಜ್ವಾಲಾಮುಖಿ, ಅದು ಅಷ್ಟು ಪವರ್ ಇದೆ ಇದಕ್ಕೆ. ನೆಕ್ಸ್ಟ್ ಇದು ತುಂಬಾ ಜಾಗದಲ್ಲಿ ದೇಶಗಳೆಲ್ಲ ಭೂಕಂಪ ಆಗ್ತಾ ಇರ್ತದೆ, ಅಲ್ಲಲ್ಲಿ ಒಟ್ಟುವುದು, ಅಲ್ಲಿ ಭೂಭಾಗ ಆಗುದು, ಅದಕ್ಕೆ ಒಂದು ಅಲರ್ಟ್ ಮಾಡಿ, ಇದು ಭೂಮಿ ಅಲರ್ಟ್ ಮಾಡೋ ಒಂದು ಐಟಮ್. ಈಗ ಇದಾಗಿದಾಗ ಅಲರ್ಟ್ ಆಗ್ತದೆ. ಇದು ಹಳೆಗಾಲದಲ್ಲಿ ಕಿಬ್ಲ ನೀಡುವಂತ ಐಟಮ್. ಇದೀಗ ನೇರ ತೋರಿಸಿದರೆ ಕಿಬ್ಲ ಸ್ವಲ್ಪ ಆಚಾಗಿದೆ, ಹೀಗೆ ಬರಬೇಕು. ಹೀಗೆ ಬಂದ್ರೆ ಆದ್ರೆ ಸ್ಟ್ರೈಟ್ ಬರಬೇಕು. ಸ್ಟ್ರೈಟ್ ಬಂದ್ರೆ ಈಗ ನಾವು ದೋಣಿಯಲ್ಲಿ ಹೋಗಿದ್ರೆ ಹಡಗಲ್ಲಿ ಹೋಗಿದ್ರೆ ಈಗ ಸ್ವಲ್ಪ ಚೀಚಾಗ್ತದೆ, ನೀರಿನಲ್ಲಿ ತೇಲುದಲ್ಲ. ಈಗ ಸ್ಟ್ರೈಟ್ ಬಂದ್ರೆ ಕಿಬ್ಲ ಸಿಗ್ತದೆ. ಇದೆಲ್ಲ ಹಾರ್ಟ್, ಶ್ವಾಸಕೋಶ, ಬ್ರೈನ್. ನೀವೇ ನೋಡ್ಬೋದು, ಬಹಳ ಅದ್ಭುತವಾಗಿ ಮಾಡಿದ್ದಾರೆ. ಎಷ್ಟು ಕಷ್ಟಪಟ್ಟು ಮಾಡಿದ್ದಾರೆ ಅಂದ್ರೆ ನೋಡುವಾಗ ಅರ್ಥ ಆಗ್ತದೆ. ನಿಮ್ಮ ಹೆಸರು? ಅಫ್ವಾನ್. ಬಹಳ ಚೆನ್ನಾಗಿದೆ. ಇದೇ ತರಹ ನಿಮ್ಮ ಒಂದು ಆಕ್ಟಿವಿಟೀಸ್ ನಡೀಲಿ. ನಿಮ್ಮ ಸಪೋರ್ಟ್ ಇದ್ರೆ ನಾವು ಇನ್ನೂ ತುಂಬಾ ಬಹಳಷ್ಟು ಚಂದ ಮಾಡಬಹುದು. As a fiber or a thread-like structure. This closely resembles how strings are described in string. ನಿಮಗೆ ಕಾಣಬಹುದು ಇಲ್ಲಿ ಕಲಿಯುತ್ತಿರುವಂತಹ ಮುತ್ತಾಲಿಮ್ಸ್ನವರೇ ಮಾಡಿದಂತಹ ಹ್ಯಾಂಡ್ ವರ್ಕ್ ಅಂತ ಹೇಳ್ಬಹುದು. ಎಷ್ಟು ಚಂದವಾಗಿ ಮಾಡಿದ್ದಾರೆ ಅಂದ್ರೆ ನೋಡಿ, ಫುಲ್ ಹ್ಯಾಂಡಲ್ಲೇ ಮಾಡಿದ್ರು, ಅಂದ್ರೆ ಹ್ಯಾಂಡ್ ವರ್ಕಲ್ಲೇ ಮಾಡಿದ್ರು. ಗಡಿಯಾರ ಇಲ್ಲಿ ಸ್ವಲ್ಪ ಲೈನ್ ಕೊಟ್ಟಿದ್ದಾರೆ, ಅದ್ಭುತವಾಗಿ ಇಲ್ಲಿ ಡ್ರಾಯಿಂಗ್ ಎಲ್ಲ ಮಾಡಿದ್ದಾರೆ. ಮಾಡಿದ್ದಾರೆ ಅಂದ್ರೆ ಡ್ರಾಯಿಂಗ್ ಅಲ್ಲೂ ಕಾಲಿನ ಪಾದ, ಟೈಮ್ ಕ್ಲಾಕ್ ಮುಂತಾದನ್ನು ಮಾಡಿದ್ದಾರೆ. ಮುಂತಾದ ಆಕ್ಟಿವಿಟೀಸ್ಗಳನ್ನು ಮಾಡಿದ್ದಾರೆ, ಬಹಳ ಚೆನ್ನಾಗಿದೆ. ಆದರೆ ಇಲ್ಲೊಂದು ಹೈಲೈಟ್ ಆದ ಆಕ್ಟಿವಿಟಿ ಏನಂದ್ರೆ ಕಾಣಬಹುದು ನಮಗೆ ಕ್ಲಾಕ್ ಟವರ್. ಈ ಕ್ಲಾಕ್ ಟವರಿಗೆ ಒಂದು ವಿಶೇಷತೆ ಇದೆ, ಏನಂದ್ರೆ ಈ ಕ್ಲಾಕ್ ಟವರ್ ನಮಗೆ ಮಂಗಳೂರಲ್ಲಿ ಕಾಣುವಂತಹ ಒಂದು ಕ್ಲಾಕ್ ಟವರ್. ಇಲ್ಲಿ ಕಾಣಬಹುದು ಎಷ್ಟು ಚಂದವಾಗಿ ಮರದಲ್ಲಿ ಲೋಟೆ ಮುಖಾಂತರ ಡಿಸೈನ್ ಮಾಡಿದ್ದಾರೆ. ಇದರಲ್ಲಿ ಕನ್ನಡದಲ್ಲಿ ಅರಬಿಯಲ್ಲಿ ಬರೆದಿದೆ, ಅರಬಿ ಅಕ್ಷರಗಳಿದೆ, ಕನ್ನಡ ಅಕ್ಷರಗಳಿದೆ, ಮೊತ್ತಾದ ಅಕ್ಷರಗಳು ತುಂಬಿರುವಂತಹ ಈ ಮರ ಎಷ್ಟು ಚಂದವಾಗಿ ಕಾಣ್ತದೆ ಅಂದ್ರೆ ನಿಮ್ಗೆ ಈ ವಿಡಿಯೋದಲ್ಲಿ ಗೊತ್ತಾಗೋದಿಲ್ಲ. ಆದ್ರೆ ಈ ನಿಜವಾಗಿ ನೋಡಿದ್ರೆ ಉಂಟಲ್ಲ, ಒಂದು ಮರದಲ್ಲಿ ನೋಡಿ ಎಷ್ಟು ಲೋಟೆ ಇದೆ, ಮತ್ತು ಕೆಳಗೆ ಒಂದು ಲೈಟ್ ನೀಡಿದ್ದಾರೆ. ಯಾಕೆಂದ್ರೆ ಈ ಮರ ಒಂದು ಹೈಲೈಟ್ ತೋರಿಸ್ತಿದೆ, ಹೈಲೈಟ್ ಕಾಣಿಸ್ತಿದೆ, ಒಂದು ಲೈಟ್ ಆಗಿದ್ದಾರೆ. ಸೊ ಬಹಳ ಚಂದಾಗಿದೆ, ಬಹಳ ಅದ್ಭುತವಾಗಿ ಮಾಡಿದ್ದಾರೆ. ಅಲ್ ಮುರಾಫಿಕಾ ಫೆಸ್ಟ್ ಅನ್ನು ಬಹಳ ಚಂದವಾಗಿ ಮಾಡಿದ್ದಾರೆ. ಇಲ್ಲಿ ಕಲಿಯುತ್ತಿರುವಂತಹ ಮುತ್ತಾಲಿಮ್ಸ್ಗಳು ಕೈಯಲ್ಲಿ ಮಾಡಿದಂತಹ ಪ್ರಾಜೆಕ್ಟ್ಸ್ಗಳು ಈಗ ನಾವು ನೋಡಿಕೊಂಡು ಬಂದದ್ದು. ಎಲ್ಲರೂ ಇವರ ವಿಡಿಯೋವನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.
ಪದಗಳ ಜೋಡಣೆಯ ಸ್ವಾದ ಹೊಸನಾದಗಳೇ ಈ ಅಂದ ಪದಗಳ ಜೋಡಣೆಯ ಸ್ವಾದ ಹೊಸನಾದಗಳೇ ಈ ಅಂದ ಆರಂಭವಿದು ನವ ಅಧ್ಯಾಯದ ಆರಂಭ ನಾಳೆಯ ಭರವಸೆಯೇ ಇದು ಮೂರಾಫಕದ ರಥವೇ ನಾಳೆಯ ಭರವಸೆಯೇ ಇದು ಮೂರಾಫಕದ ರಥವೇ ಕಾಲಗಳೊಂದು ಕಾಣದಿ ಹೋದ ಕಲೆಯ ಉತ್ಸವವೋ ಕಲೆಯ ಉತ್ಸವವೋ ಕಲೆಯೇ ನಾಳೆ ಸ್ವಾದ ಕಲೆಯಿಂದಲೇ ಹೊಸನಾದ ಅಲ್ಮುರಾಫಕದಿಂದ ಈ ಆರವ ಇಂತಹ ಅದ್ಭುತವಾದ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಯಾವ ಸ್ಥಳಕ್ಕೆ ಹೋಗಬೇಕೆಂದು ನೀವು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್ ಬಾಯ್.